ಎಂದರು ಗಿರಿಜಾ ಅಡುಗೆ ಮನೆಯಿಂದ ಹೊರಬಂದು. ಜಾನಕಿ ಏನೂ ಮಾತನಾಡದೆ ತನ್ನ ಸ್ಕೂಟಿ ಹಿಡಿದು ಕಾಲೇಜ್ ಕಡೆ ನಡೆದಳು. ಅಲ್ಲಿಯೂ ಶ್ರೀರಾಮನ ಸುಳಿವಿರಲಿಲ್ಲ. ಅಲ್ಲಿರಲು ಮನಸ್ಸಾಗದೆ ಮಧ್ಯಾಹ್ನವೇ ಮನೆಗೆ ಬಂದಳು. ಶ್ರೀಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಎಂದೇ ಬಂದಿದ್ದು. ಶ್ರೀಯ ಬಗ್ಗೆ ತಿಳಿದುಕೊಳ್ಳಲು ಸಂತುವಿಗೆ ಕಾಲ್ ಮಾಡಿದಳು. ಸಂತು, ನಾನು ಜಾನಕಿ. ನಿಮ್ಮ ಅಣ್ಣ ಎಲ್ಲಿ? ಅವ್ರ ಫೋನ್ ಸ್ವಿಚ್ ಆಫ್ ಇದೆ ಬೆಳಗ್ಗೆಯಿಂದ. ಅತ್ತಿಗೆ, ಅಣ್ಣಯ್ಯ ಬೆಳಗ್ಗೆನೆ ತೋಟದ ಕಡೆ ಹೋಗಿದ್ದಾರೆ ಅಪ್ಪಯ್ಯನ ಜೊತೆ. ಈಗಲೂ ಅಲ್ಲೇ ಇದ್ದಾರೆ. ಹೌದಾ? ಹಾಂ ಅತ್ತಿಗೆ, ಅವನು ಮನೆಗೆ ಬಂದಿದ್ದೆ ಬೆಳಗ್ಗೆ ಅಂತೆ. ಅವನು ಕಣ್ಣೆಲ್ಲ ಕೆಂಪಾಗಿದೆ. ಯಾಕೆ, ಏನಾಯಿತು ಅಂತ ಅಜ್ಜಿ ನನ್ನನ್ನು ಕೇಳ್ತಿದ್ರು. ನನಗೇನೂ ಗೊತ್ತಿಲ್ಲ ಅಂದೆ ನಾನು. ಹೌದಾ, ಸರಿ ಬಿಡು. ಕಾಲ್ ಕಟ್ ಮಾಡಿ ಕುಳಿತಳು. ಜಾನು, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಶ್ರೀ ಮದುವೆ ಹೀಗೆ ಆಗಬೇಕು ಅಂತ ಆ ದೇವರು ನಿಶ್ಚಯ ಮಾಡಿದ್ದ ಅಂತ ಅನಿಸುತ್ತೆ. ಶ್ರೀರಾಮನಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿನೇ ಅಂತ ಅಳಿಯ ಸಿಗೋಕ್ಕೆ ನಾವು ಪುಣ್ಯ ಮಾಡಿದ್ವಿ. ಇನ್ನೂ ಸಮಯ ಇದೆ, ಅವನನ್ನು ಅರ್ಥ ಮಾಡ್ಕೊ ಎಂದರು ರಮೇಶ್ರವರು. ಸರಿ ಅಪ್ಪ ಎಂದ ಜಾನಕಿ ಎದ್ದು ಕೋಣೆಗೆ ನಡೆದಳು. ಅವಳಿಗೀಗೀಗ ಶ್ರೀಯನ್ನು ನೋಡಬೇಕಿತ್ತು. ಅದಲ್ಲದೆ ಶ್ರೀ ರಾತ್ರಿಯೆಲ್ಲ ಮನೆಗೆ ಹೋಗಿಲ್ಲ ಎಂದು ಸಂತುವಿನಿಂದ ತಿಳಿದು ಅವಳ ಮನ ಚಡಪಡಿಸುತ್ತಿತ್ತು. ಅವನ ಮೇಲಿನ ಪ್ರೀತಿ ಅವಳಿಗಿನ್ನೂ ಲಕ್ಷ್ಯಕ್ಕೆ ಬಂದಿರಲಿಲ್ಲ. ಶ್ರೀ ಯಾವಾಗ ಬರುವನೋ ಎಂದು ಸಂಜೆಯ ತನಕ ಸಮಯ ದೂಡಿದಳು. ಹೇಗೋ ಸಮಯ 5 ಗಂಟೆಯಾಗಿತ್ತು. ಶ್ರೀ ಬರಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ಎಂದು ಒದ್ದಾಡುತ್ತಿದ್ದಳು ಜಾನಕಿ.